ಹೆಲೋ ಗೈಸ್, ವೆಲ್ಕಮ್ ಟು ಟೆಕ್ ಕನ್ನಡ. ಅದು ಆ್ಯಕ್ಚುಲಿ ಕನ್ನಡದವ್ರ ಸಲಗಂತ ಮಾಡ್ತಾ ಇರೋದು ವಿಡಿಯೋ. ಕನ್ನಡದವ್ರು ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದ್ರೆ ಚೂರು ಸಪೋರ್ಟ್ ಮಾಡಿ. ಮೀನ್ಸ್ ಸಿಂಪಲ್ ಅಂತಲೇ ಸ್ಟಾರ್ಟ್ ಮಾಡೋಣ, ಅದರಲ್ಲಿ ಏನೂ ಡಿಫ್ರೆಂಟ್ ಇಲ್ಲ. ನೀವು ಟೈಟಲ್ ನೋಡಿದರೆ ಗೊತ್ತಾಗ್ಬೋದು ನಾವು ಯಾವ ಥರ ಡೈರೆಕ್ಟಾಗಿ ಶಟ್ ಡೌನ್ ಮಾಡಬಹುದು. ಶಟ್ ಡೌನ್ ಮಾಡೋಕ್ಕೆ ಭಾಳ ಥರ ಆಪ್ಷನ್ಸ್ ಇವೆ. ಫಸ್ಟ್ ಆಪ್ಷನ್ಸ್ ಬಂದುಬಿಟ್ಟು ಹೇಳ್ಬೇಕಂದ್ರೆ, ನಾರ್ಮಲಾಗಿ ಇದು ಕರ್ಸರ್ ಇರುತ್ತೆ ಅಲ್ಲ, ಕರ್ಸರ್ನ ಇಲ್ಲಿ ಕೆಳಗಡೆ ತೊಗೊಂಬಂದರೆ ಇಲ್ಲಿ ವಿಂಡೋಸ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋದರೆ ಶಟ್ ಡೌನ್ ಅಂತ ಕಾಣುತ್ತೆ. ಡೈರೆಕ್ಟಾಗಿ ಈ ಥರ ಮಾಡ್ಬೋದು. ಇಲ್ಲ ಅಂದರೆ ವಿಂಡೋಸ್ ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಬಟನಲ್ಲಿ ಹೋಗಿ ಶಟ್ ಡೌನ್ ಅಂತ ಕ್ಲಿಕ್ ಮಾಡಿದ್ರು ಇದು ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ, ನಾನು ಬರೋಲ್ಲ. ನಿಮಗೆ ಫುಲ್ ಈಸಿ ಮೆಥಡ್ ಅಂದರೆ ಇಲ್ಲಿ ಆಲ್ಟ್ ಇದೆಯಲ್ಲ, ಆಲ್ಟ್ ಕ್ಲಿಕ್ ಮಾಡಿ F4 ಕ್ಲಿಕ್ ಮಾಡಿದರೆ ಸಾಕು, ಈ ಥರ ಬಂದುಬಿಡುತ್ತೆ ಶಟ್ ಡೌನ್ ಅಂತ. ಆದರೆ ಮತ್ತು ನಿಮ್ಗೆ ಏನಾದರೂ ಸ್ಲೀಪ್ ಮೋಡು ರಿಸ್ಟಾರ್ಟ್ ಮಾಡೋದಿದ್ದರೆ ಈ ಥರ ಮೇಲ್ಗಡೆ ಕೆಳಗಡೆ ಮಾಡ್ಬೋದು. ಸ್ಲೀಪ್ ಮೋಡು ನಿಮ್ಗೆ ಶಟ್ ಡೌನ್ ಹಾಕಿದರೆ ಮಾಡ್ಬೋದು ಡೈರೆಕ್ಟ್. ಇಷ್ಟೇ. ಥ್ಯಾಂಕ್ ಯು ಗಾಯ್ಸ್. ನಿಮ್ಮ ಟೆಕ್ ಕನ್ನಡಿಗೆ ಸಪೋರ್ಟ್ ಮಾಡಿ. ಇದೇ ಥರ ಬೇಸಿಕ್ ಟೆಕ್ನಿಕಲ್ ನಾಲೆಜ್ ಅವ್ರು ಎಲ್ಲ ಥರ ತರ್ತೀವಿ. ಫೋನ್ ರಿವ್ಯೂನೂ ತರ್ಬೋದು ಮುಂದೆ ಹೋಗಿ. ಸಪೋರ್ಟ್ ಮಾಡಿ. ಬಾಯ್.